ಕೊಹ್ಲಿ ಭಾರತ ಕ್ರಿಕೆಟ್ ತಂಡದ ಅದ್ಭುತ ಆಟಗಾರ. ಯಾವ ಸಿನಿಮಾ ನಟರಿಗಿಂತ ಕಡಿಮೆ ಇಲ್ಲದ ಹ್ಯಾಂಡ್ಸಮ್ ಲುಕ್ ಇವರಿಗಿದೆ. ಸದ್ಯ ಕಿಂಗ್ ಕೊಹ್ಲಿ IPL ನಲ್ಲಿ ತಮ್ಮ ಬ್ಯಾಟಿಂಗ್ ಮೂಲಕ ಸದ್ದು ಮಾಡ್ತಿದ್ದಾರೆ. ಈ ಬಾರಿಯ ಟೂರ್ನಿಯಲ್ಲಿ ರನ್ಮಳೆ ಹರಿಸಿ ಅಭಿಮಾನಿಗಳ ಮನಗೆದ್ದಿದ್ದಾರೆ. ತಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಮಂದಿ ಫ್ಯಾನ್ಸ್ ಸ್ಟೇಡಿಯಂನಲ್ಲಿ ಜಮಾಯಿಸುತ್ತಾರೆ. ಕೆಲವರು ಕೊಹ್ಲಿ ಆಟವನ್ನು ಕಣ್ತುಂಬಿಕೊಂಡ್ರೆ ಇನ್ನು ಕೆಲವರು ಕೊಹ್ಲಿ ಫಿಟ್ನೆಸ್ ಸ್ಟೈಲ್ಗೆ ಮನಸೋತಿದ್ದಾರೆ. ಇದೀಗ ನೀವು ವಿರಾಟ್ ಕೊಹ್ಲಿ ಟ್ಯಾಟೂ ಪ್ರೀತಿ ಬಗ್ಗೆ ತಿಳ್ಕೊಳ್ಳೇಬೇಕು. ಅವರು ಹಾಕಿಸಿಕೊಂಡಿರುವ ಪ್ರತಿಯೊಂದು ಟ್ಯಾಟೂ ಒಂದೊಂದು ಅರ್ಥವನ್ನ ಹೇಳ್ತವೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಅವರ ಅದ್ಭುತ ಬ್ಯಾಟಿಂಗ್ ಶೈಲಿ ಮಾತ್ರವಲ್ಲ, ಇಲ್ಲಿವರೆಗೆ ಅವರು ಕಾಪಾಡಿಕೊಂಡು ಬಂದ ಫಿಟ್ನೆಸ್ ಮತ್ತು ಆರೋಗ್ಯಕರ ಜೀವನ ಶೈಲಿ ಎಲ್ಲರನ್ನ ಆಕರ್ಷಿಸುವಂಥದ್ದು. ನೋಡುಗರಿಗೆ ವಿರಾಟ್ ಕ್ರಿಕೆಟ್ ಆಟಗಾರ ಅನ್ನೋದಕ್ಕಿಂತ ಮಾಡೆಲ್ ತರ ಕಾಣ್ತಾರೆ. ಅದರಲ್ಲೂ ವಿರಾಟ್ ಟ್ಯಾಟೂ ಪ್ರೀತಿ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಕೊಹ್ಲಿ ದೇಹದಲ್ಲಿ 10ಕ್ಕೂ ಹೆಚ್ಚು ಟ್ಯಾಟೂಗಳು ಇದೆ. ಪ್ರತಿಯೊಂದು ವಿಭಿನ್ನ ಅರ್ಥಗಳನ್ನ ಹೊಂದಿದೆ. ನ್ಯಾಷನಲ್ ಜಿಯೋಗ್ರಫಿಕ್ನ ಮೆಗಾ ಐಕಾನ್ಗಳ ಸರಣಿಯಲ್ಲಿ ವಿರಾಟ್ ತನ್ನ ಟ್ಯಾಟೂಗಳ ಅರ್ಥದ ಬಗ್ಗೆ ಹೇಳಿದ್ದಾರೆ. ಮೊದಲನೆಯದ್ದು ಐ ಆಫ್ ಗಾಡ್ ಟ್ಯಾಟೂ. ಇದನ್ನು ಕೊಹ್ಲಿ ದೇವರ ಕಣ್ಣು ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲವನ್ನ ನೋಡುವ ಕಣ್ಣು ಎಂಬ ಅರ್ಥ ಈ ಹಚ್ಚೆಗಿದೆ. ಹೀಗಾಗಿ ಈ ಟ್ಯಾಟೂವನ್ನ ಕೊಹ್ಲಿ ಹಾಕಿಸಿಕೊಂಡಿದ್ದಾರೆ. ಕೊಹ್ಲಿ ದೇಹದಲ್ಲಿರುವ ಇನ್ನೊಂದು ಟ್ಯಾಟೂ ಜಪಾನೀಸ್ ಸಮುರಾಯ್. ಸಮುರಾಯಿಗಳು ಆಧುನಿಕ ಪೂರ್ವ ಜಪಾನ್ ಯೋಧರು. ನಿಷ್ಠೆ, ಸ್ವಯಂ ಶಿಸ್ತು ಮತ್ತು ಗೌರವ, ನೈತಿಕ ನಡವಳಿಕೆಯ ಆಧಾರದ ಮೇಲೆ ಜೀವನ ನಡೆಸುತ್ತಾರೆ. ಅದರಲ್ಲಿರುವ ಕತ್ತಿಯಿಂದ ತಾನು ಶಕ್ತಿ ಮತ್ತು ಸ್ವಯಂ ಶಿಸ್ತು ಪಡೆಯುತ್ತೇನೆಂತ ಕೊಹ್ಲಿ ನಂಬಿದ್ದಾರೆ. 269 ನಂಬರ್ ಟ್ಯಾಟೂ. ಇದು ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ ಜರ್ಸಿ ಸಂಖ್ಯೆ. ಇದನ್ನೇ ಕೊಹ್ಲಿ ಹಚ್ಚೆ ಹಾಕಿಸಿದ್ದಾರೆ. ಈ ಸಂಖ್ಯೆಗಳು ಯಾವಾಗಲೂ ನನ್ನೊಂದಿಗೆ ಇರಬೇಕು, ಯಾಕಂದ್ರೆ ಮುಂದೆ ನನ್ನ ಹೆಸರು ಚಾರ್ಟ್ನಲ್ಲಿ ಈ ಸಂಖ್ಯೆಯ ಮುಂದೆ ಇರುತ್ತೆ. ಅವು ಯಾವಾಗಲೂ ವಿಶೇಷ ಸಂಖ್ಯೆಗಳು. ಹೀಗಾಗಿ ನಾನು ಯಾವಾಗಲೂ ಅವುಗಳನ್ನು ನನ್ನದಾಗಿಸಿಕೊಳ್ಳಲು ಪ್ರಯತ್ನಿಸ್ತೇನೆ ಅಂತ ಕೊಹ್ಲಿ ಟ್ಯಾಟೂ ಕುರಿತಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೊಹ್ಲಿ ಇನ್ನೊಂದು ಕ್ಯಾಪ್ ಸಂಖ್ಯೆ 175 ಟ್ಯಾಟೂ ಹಾಕಿಸಿದ್ದಾರೆ. ವಿರಾಟ್ ಕೊಹ್ಲಿ ಶ್ರೀಲಂಕಾ ವಿರುದ್ಧ 2018ರಲ್ಲಿ ತಮ್ಮ ODI ಚೊಚ್ಚಲ ಪಂದ್ಯವನ್ನ ಆಡಿದ್ರು. ಅವರು ಆ ದಿನದಲ್ಲಿ ಆಡಿದ 175ನೇ ಭಾರತೀಯ ಆಟಗಾರರಾಗಿದ್ರು. ಇದಕ್ಕಾಗಿಯೇ ಈ ಸಂಖ್ಯೆಯನ್ನ ಟ್ಯಾಟೂ ಹಾಕಿಸಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ತಂದೆ ತಾಯಿಯನ್ನ ದೇವರ ರೀತಿ ಕಾಣ್ತಾರೆ. ತಮ್ಮ ಜೀವನದುದ್ದಕ್ಕೂ ಪೋಷಕರ ಬೆಂಬಲ ಪಡೆದಿದ್ದಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ತಂದೆ ತಾಯಿ ಇಬ್ಬರ ಹೆಸರನ್ನ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ತಮ್ಮ ಎಡಗೈಯಲ್ಲಿ ದೇವನಾಗರಿ ಲಿಪಿಯಲ್ಲಿ ತಾಯಿಯ ಹೆಸರನ್ನ ವಿರಾಟ್ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ತಂದೆಯ ಹೆಸರಿನಲ್ಲೂ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಪ್ರೇಮ್ ಎಂದು ಕೈಯಲ್ಲಿ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಕೊಹ್ಲಿ ಕ್ರಿಕೆಟ್ ಬದುಕು ಆರಂಭಿಸುವ ಹಂತದಲ್ಲಿ ತಂದೆಯನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಮ್ಮ ಪೋಷಕರಿಗೆ ಗೌರವ ಸಲ್ಲಿಸಲು ಅವರ ಹೆಸರನ್ನ ಟ್ಯಾಟೂ ಹಾಕಿಸಿಕೊಂಡಿದ್ದಾಗಿ ವಿರಾಟ್ ಕೊಹ್ಲಿ ಈ ಹಿಂದೆ ಬಹಿರಂಗಪಡಿಸಿದ್ದಾರೆ. ಅವರ ಹೆಸರನ್ನ ತನ್ನೊಂದಿಗೆ ಶಾಶ್ವತವಾಗಿ ಕೊಂಡೊಯ್ಯಲು ಬಯಸುತ್ತೇನೆ ಅಂತ ಅವರು ಹೇಳಿದ್ದಾರೆ. ವಿರಾಟ್ ತಮ್ಮ ಎಡಗೈಯಲ್ಲಿ ಶಿವನ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಕೊಹ್ಲಿ ಶಿವನ ಆರಾಧಕ. ಮಾನಸ ಸರೋವರದ ಬಳಿ ಇರುವ ಕೈಲಾಸ ಪರ್ವತದ ಮೇಲೆ ಶಿವ ಧ್ಯಾನ ಮಾಡ್ತಿರುವ ಅರ್ಥದಲ್ಲಿ ಈ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೊಹ್ಲಿ ತಮ್ಮ ರಾಶಿಚಕ್ರ ಚಿಹ್ನೆಯನ್ನು ಸಹ ಕೈಯಲ್ಲಿ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಭುಜದ ಮೇಲೆ ಓಂ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಇದು ಆಧ್ಯಾತ್ಮಿಕತೆಯ ಸಂಕೇತ ಅಂತ ಕೊಹ್ಲಿ ಹೇಳ್ತಾರೆ. ಈ ಹಚ್ಚೆ ಪ್ರಾಮಾಣಿಕತೆ, ನಂಬಿಕೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಹಿಂದೂ ಧರ್ಮದಲ್ಲಿ ಪವಿತ್ರ ಪದವಾಗಿರುವ ಓಂ ಎಂಬುದು ದೈವಿಕ ಶಕ್ತಿಯ ಅಂಶವಾಗಿದೆ. ಅಂದಹಾಗೆ ವಿರಾಟ್ ಕೊಹ್ಲಿ ಟ್ಯಾಟೂಗಳನ್ನು ಕಸ್ಟಮೈಸ್ ಮಾಡಿಸುತ್ತಾರೆ. ಅವರ ಆಯ್ಕೆಯಂತೆ ಟ್ಯಾಟೂ ವಿನ್ಯಾಸ ಮಾಡಲಾಗಿದೆ. ವಿರಾಟ್ ಮುಂಬೈ ಸ್ಟುಡಿಯೋದಲ್ಲಿ ಹಾಗೆ ಬೆಂಗಳೂರಿನ ಸ್ಟುಡಿಯೋದಲ್ಲಿ ಟ್ಯಾಟೂ ಹಾಕಿಸಿಕೊಳ್ತಾರೆ. ಇದಕ್ಕಾಗಿ ಹೆಚ್ಚು ಸಮಯ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿಮಗೆ ವಿರಾಟ್ ಕೊಹ್ಲಿಯ ಯಾವ ಟ್ಯಾಟೂ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.